ರಾಜ್ಯದಲ್ಲಿ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗಳಿಗೆ ವೇಗದೂತ ಎಕ್ಸ್‌ಪ್ರೆಸ್ ಬಸ್ ಸೇವೆಗಳು ಇರೋದು ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆದರೆ ಈಗ ಬೆಂಗಳೂರಲ್ಲೂ ಬಿಎಂಟಿಸಿ ಎಕ್ಸ್‌ಪ್ರೆಸ್ ಬಸ್ಗಳ ಸಂಚಾರ ಆರಂಭವಾಗಿದೆ. ನಗರದ ವಿವಿಧ ಮಾರ್ಗಗಳಲ್ಲಿ ಪ್ರಯಾಣಿಕರ ಅನುಕೂಲಕ್ಕಾಗಿ ಕಡಿಮೆ ನಿಲುಗಡೆಯ ವೇಗದೂತ ಬಿಎಂಟಿಸಿ ಬಸ್ಗಳನ್ನು ಬಿಡಲಾಗಿದೆ. ಇದಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಚಾಲನೆಯನ್ನ ಕೂಡ ನೀಡಿದ್ದಾರೆ. ಈ ಬಸ್ಗಳಿಗೆ ಹತ್ತುವ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ ಮತ್ತು ಉತ್ತಮ ಸ್ಪಂದನೆ ಕೂಡ ಸಿಗ್ತಾ ಇದೆ. ಇನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವತಿಯಿಂದ ನಗರದ ಪ್ರಮುಖ ಮಾರ್ಗಗಳ ಸಂಚಾರಕ್ಕಾಗಿ 5 ವೇಗದೂತ ಎಕ್ಸ್‌ಪ್ರೆಸ್ ಬಸ್ಗಳನ್ನು ಈಗಾಗಲೇ ಬಿಡುಗಡೆ ಕೂಡ ಮಾಡಲಾಗಿದೆ. ಇದರಿಂದ ಪ್ರಯಾಣಿಕರ ಸಮಯ ಉಳಿತಾಯವಾಗುತ್ತಿದೆ. ಎಲ್ಲಾ ಬಸ್ಗಳು ಕೂಡ ಕೆಂಪೇಗೌಡ ಬಸ್ ನಿಲ್ದಾಣದ ಟರ್ಮಿನಲ್ನಿಂದಲೇ ಹೊರಡುವುದಿಲ್ಲ, ಬದಲಾಗಿ ಬೇರೆ ಬೇರೆ ನಿಲ್ದಾಣಗಳಿಂದ ಉದ್ದೇಶಿತ ಸ್ಥಳಕ್ಕೆ ಜನರನ್ನ ತಲುಪಿಸುತ್ತಿವೆ. ಉದಾಹರಣೆಗೆ ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣ ಟು ನೆಲಮಂಗಲದವರೆಗೆ ಎಕ್ಸ್‌ಪ್ರೆಸ್ 285C ಬಸ್ ಅನ್ನ ಬಿಡಲಾಗಿದೆ. ನೀವು ಈ ಬಸ್ ಅನ್ನ ಹತ್ತಿದ್ರೆ ಕೇವಲ 5 ಸ್ಟಾಪ್ಗಳನ್ನ ಮಾತ್ರವೇ ಈ ಬಸ್ ನೀಡುತ್ತೆ. ಅಂದ್ರೆ ಮಲ್ಲೇಶ್ವರಂ ಸೆಂಟ್ರಲ್, 18ನೇ ಕ್ರಾಸ್, ಗೋವರ್ಧನ್ ಟಾಕೀಸ್, ಗೋರ್ಗುಂಟೆಪಾಳ್ಯ ಮತ್ತು ಅರಿಶಿನಕುಂಟೆ ಟೋಲ್ ಹೀಗೆ ಅತಿ ಕಡಿಮೆ ನಿಲುಗಡೆ ಮೂಲಕ ವೇಗದ ಸಾರಿಗೆ ಸೇವೆ ಜನರಿಗೆ ಲಭ್ಯವಾಗಿದೆ. ಇದರಿಂದ ಜನರಿಗೆ ಸಮಯ ಉಳಿತಾಯವಾಗುತ್ತದೆ ಮತ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬೇಗ ತಲುಪಬಹುದಾಗಿದೆ. ಇನ್ನು ಈ ಬಸ್ಗಳ ಟಿಕೆಟ್ ದರ ಮತ್ತು ಮಾಸಿಕ ಪಾಸ್ ಸಿಗುತ್ತಾ ಅಂತ ನೋಡ್ತಾ ಹೋದ್ರೆ ಬಸ್ಗಳ ನಿಗದಿತ ನಿಲುಗಡೆಯಿಂದ ಸಮಯ ಉಳಿತಾಯವಾಗುತ್ತದೆ. ಅಲ್ಲದೆ ಒಂದು ಕಡೆ ಹತ್ತಿದ್ರೆ ನೀವು ತಲುಪಬೇಕಾದ ಜಾಗ ಕೆಲವೇ ನಿಮಿಷಗಳಲ್ಲಿ ಬಂದು ಬಿಡುತ್ತೆ. ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣ ಟು ನೆಲಮಂಗಲದವರೆಗೆ ಒಬ್ಬರಿಗೆ 46 ರೂಪಾಯಿ ಟಿಕೆಟ್ ಶುಲ್ಕ ಇದೆ. ಇದೇ ರೀತಿ ಇನ್ನುಳಿದ ಬಸ್ಗಳಿಗೂ ಟಿಕೆಟ್ ಶುಲ್ಕವನ್ನ ವಿಧಿಸಲಾಗಿದೆ. ನೀವು ಮಾಸಿಕ ಪಾಸ್ ಬೇಕಾದ್ರೆ 1,500 ರೂಪಾಯಿಯನ್ನ ಪಾವತಿ ಮಾಡಿ ತೆಗೆದುಕೊಳ್ಳಬಹುದಾಗಿದೆ. ಇನ್ನು ಟೋಲ್ ಮಾರ್ಗಗಳಲ್ಲಿ ಅನ್ವಯಿಸುವ ದರವನ್ನ ಪಾವತಿಸುವುದು ಕಡ್ಡಾಯ ಅಂತ ಈಗ ಬಿಎಂಟಿಸಿ ಅಧಿಕಾರಿಗಳು ಕೂಡ ತಿಳಿಸಿರುವಂತದ್ದು. ಇನ್ನು ಹಾಗೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಸೇವೆ ಕೂಡ ಇರಲಿದೆ. ಇನ್ನು ಯಾವ್ಯಾವ ಮಾರ್ಗಗಳಲ್ಲಿ ಬಿಎಂಟಿಸಿ ಸಂಚಾರವನ್ನ ಮಾಡುತ್ತೆ ಅಂತ ನೋಡ್ತಾ ಹೋದ್ರೆ ಬನಶಂಕರಿ ಟು ಅತ್ತಿಬೆಲೆ ಬಸ್ ಸಂಖ್ಯೆ ಎಕ್ಸ್‌ಪ್ರೆಸ್ 600F, ಇನ್ನು ಬನಶಂಕರಿ ಟಿಟಿಎಂಸಿ ಟು ಹಾರೋಹಳ್ಳಿ ಎಕ್ಸ್‌ಪ್ರೆಸ್ 213V, ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣ ಟು ಅತ್ತಿಬೆಲೆ ಎಕ್ಸ್‌ಪ್ರೆಸ್ KBS 3, ಇನ್ನು ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣ ಟು ದೇವನಹಳ್ಳಿಯವರೆಗೆ ಎಕ್ಸ್‌ಪ್ರೆಸ್ 298M ವೇಗದೂತ ಎಕ್ಸ್‌ಪ್ರೆಸ್ ಬಸ್ಗಳ ಕಾರ್ಯಾಚರಣೆ ಆರಂಭವಾಗಿದೆ. ಈ ಮೊದಲು ಮೆಜೆಸ್ಟಿಕ್ ಅಥವಾ ಬೆಂಗಳೂರು ಹೃದಯ ಭಾಗದಿಂದ ದೂರದ ನಿಲ್ದಾಣಗಳಿಗೆ ಹೋಗಬೇಕಾದ್ರೆ ಪ್ರಯಾಣಿಕರಿಗೆ ಹೆಚ್ಚಿನ ಸಮಯವನ್ನ ಹಿಡಿತಾ ಇತ್ತು. ಅಲ್ಲದೆ ಹೆಚ್ಚಿನ ನಿಲ್ದಾಣ ನಿಲುಗಡೆಗೆ ಜನ ಹೈರಾಣಾಗಿದ್ರು. ಆದ್ರೆ ಈಗ ವಿಶೇಷ ಬಸ್ ಬಿಡುಗಡೆಯಿಂದಾಗಿ ಕಡಿಮೆ ಸಮಯದಲ್ಲಿ ಒಂದೇ ಬಸ್ನಲ್ಲಿ ಗಮ್ಯ ಸ್ಥಳ ತಲುಪುತ್ತಿದ್ದಾರೆ. ಹೀಗಾಗಿ ಈ ಬಿಎಂಟಿಸಿ ವೇಗದೂತ ಎಕ್ಸ್‌ಪ್ರೆಸ್ ಬಸ್ಗಳಿಗೆ ವ್ಯಾಪಕ ಸ್ಪಂದನೆ ಕೂಡ ವ್ಯಕ್ತವಾಗ್ತಿದೆ.